ಪೇರೆಂಟ್ಸ್ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾನು ಆ್ಯಕ್ಟಿವ್ ಲಿಸ್ನಿಂಗ್ ಬಗ್ಗೆ ಒಂದು ಸಲಹೆ ಕೊಟ್ಟಿದ್ದೆ, ಒಂದು ರೆಕಮೆಂಡ್ ಮಾಡಿದ್ದೆ. ಆ್ಯಕ್ಟಿವ್ ಲಿಸ್ನಿಂಗ್ ಮಾಡೋಣ ಅಂಥೇಳಿ ಮಕ್ಕಳ ವಿಷಯದಲ್ಲಿ, ಮಕ್ಕಳ ಪಾಲಕತ್ವದ ವಿಷಯದಲ್ಲಿ. ಸೊ ಒಬ್ರು ಯಾರೋ ಒಂದಿಷ್ಟು ಜನ ಕೇಳಲಿಕ್ಕತ್ತಾರೆ ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಏನು ಅಂಥೇಳಿ. ಸೊ ಈ ವಿಡಿಯೋದೊಳಗೆ ಆ್ಯಕ್ಟಿವ್ ಲಿಸ್ನಿಂಗ್ ಅಂದರೆ ಏನು ಅಂತ ಸ್ವಲ್ಪ ನಾವು ತಿಳ್ಕೊಳ್ತಾ ಹೋಗೋಣ. ನಾವು ಸಾಮಾನ್ಯವಾಗಿ ಮಕ್ಕಳು ನಮ್ಮ ಹತ್ರ ಏನಾದರೂ ಶೇರ್ ಮಾಡ್ತಿರ್ಬೇಕಾದ್ರೆ, ಏನಾದರೂ ಹೇಳ್ತಿರ್ಬೇಕಾದ್ರೆ ನಾವು ವಿತ್ ಇಮ್ಮಿಡಿಯೇಟ್ ಎಫೆಕ್ಟ್ ನಾವು ಏನು ಕೆಲಸ ಮಾಡ್ತೀವಿ ಅಂದರೆ ಒಂದು ಜಡ್ಜ್ಮೆಂಟಲ್ ಮೈಂಡ್ ಸೆಟ್ಟಿಗೆ ಹೋಗಿಬಿಡ್ತೀವಿ. ಇವ್ರು ಮಾಡಿದ್ದು ಸರಿ ಅಥವಾ ಇವ್ರು ಮಾಡಿದ್ದು ತಪ್ಪದೆ, ಅಥವಾ ಇವ್ರು ಈ ಟೈಮಲ್ಲೇ ಮಾಡಬಾರ್ದಿತ್ತು, ಅದು ಆಮೇಲೆ ಮಾಡಿದ್ರೆ ನಡೀತಿತ್ತು. ಹೀಗೆ ನಾವೇ ಒಂದಿಷ್ಟು ಆಲೋಚನೆ ಮಾಡಿಕೊಂಡು ಮಕ್ಕಳು ಏನಾದರೂ ಹೇಳ್ತಿರ್ಬೇಕಾದ್ರೆ ಮಿಡ್ ಆಫ್ ದ ಕನ್ವರ್ಸೇಷನಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಜಡ್ಜ್ಮೆಂಟ್ನ ಪಾಸ್ ಮಾಡಿಬಿಡ್ತೀವಿ. ನೀ ಹಿಂಗೆ ಮಾಡಬಾರ್ದಿತ್ತು, ಅಥವಾ ಏನೋ ತಪ್ಪಾಗಿಬಿಡ್ತದೇನೋ ಇವ್ರ ಹತ್ರ ಅಂತ ಒಂದು ಇನ್ಸೆಕ್ಯೂರ್ ಫೀಲಿಂಗ್ನ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ಆ ಸಂಭಾಷಣೆ ಅರ್ಧದಲ್ಲೇ ನಾವು ಸ್ಟಾಪ್ ಮಾಡಿಕೊಂಡು ನಮ್ಮ ಜಡ್ಜ್ಮೆಂಟನ್ನ ನಾವು ಪಾಸ್ ಮಾಡಿಬಿಡ್ತೀವಿ. ಸೊ ಈಗ ಈ ರೀತಿ ಆಗೋದ್ರಿಂದ, ಈ ಒಂದು ಪ್ರಾಕ್ಟೀಸ್ ಇರೋದ್ರಿಂದ ಏನಾಗ್ತದೆ ಅಂತಂದರೆ, ಮಕ್ಕಳು ನಮ್ಮ ಹತ್ರ ಏನಾದರೂ ಹೇಳ್ಕೊಳ್ಳಿಕ್ಕೆ ಬಂದಾಗ, ಏನಾದರೂ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಂದಾಗ, ಏನಾದರೂ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಾಗ ನಾವು ಜಡ್ಜ್ಮೆಂಟಲ್ಲಿ ಹೋದರೆ, ಅಥವಾ ಇವ್ರು ತಪ್ಪು ಮಾಡಬಾರ್ದು ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ನಾವು ಬಿಹೇವ್ ಮಾಡಿದ್ರೆ ಏನಾಗ್ತದೆ ಅಂದರೆ, ಏನಾದರೂ ಇವ್ರು ಬೈದು ಬಿಡ್ತಾರೆ ಅನ್ನೋವಂಥ ಒಂದು ಮನಸ್ಥಿತಿ ನಮ್ಮ ಮಕ್ಕಳಿಗೆ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಅದರಿಂದಾಗಿ ಏನಾಗ್ತದೆ ಅಂತಂದರೆ, ಅವ್ರದ್ದು ಒಂದು ಥಿಂಕಿಂಗ್ ಪ್ರೊಸೆಸ್ಸು ಫ್ರೋಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಏನೂ ರಿಯಾಕ್ಟ್ ಮಾಡೋಂಗಿಲ್ಲ, ಅಥವಾ ಏನೂ ಹೇಳೋಂಗಿಲ್ಲ, ಏನೂ ಶೇರ್ ಮಾಡ್ಕೊಳಂಗಿಲ್ಲ ಅನ್ನೋಂಥ ಒಂದು ಮನಸ್ಥಿತಿಗೆ ಅವ್ರು ರೀಚ್ ಆಗಿ ಹೋಗಿಬಿಡ್ತಾರೆ. ಸೊ ಹಾಗಾಗಿ ನಾವಿಲ್ಲಿ ಈ ಆ್ಯಕ್ಟಿವ್ ಲಿಸ್ನಿಂಗ್ ಅಂತಂದರೆ ಏನು ಅಂತಂದರೆ, ಏನು ಹೇಳ್ತಾ ಇದ್ದಾರಲ್ಲ ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಂಡು ನನಗೆ ಅರ್ಥ ಆಗಿದೆ ಅನ್ನೋದನ್ನು ನಮ್ಮ ನಡವಳಿಕೆ ಮುಖಾಂತರ ನಮ್ಮ ಮಕ್ಕಳಿಗೆ ತಿಳಿಪಡಿಸೋದಲ್ಲ, ಅದು ಬೆಸ್ಟ್ ವೇ ಅಂತ ನನಗೆ ಅನಿಸುತ್ತೆ. ಕೇಳಿಸ್ಕೊಳ್ಬೇಕಾದ್ರೆ ನಡುವೆ ಮಾತಾಡೋದಾಗಲಿ, ಅಥವಾ ನೀವು ಹಿಂಗೆ ಮಾಡಬೇಕಿತ್ತು ಅನ್ನೋದಾಗಲಿ ಹೇಳೋದು ಬೇಡ. ಆ್ಯಂಡ್ ಅವರು ಏನು ಹೇಳಲಿಕ್ಕೆ ಬರ್ಲಿಕ್ಕತ್ತಾರಲ್ಲ, ಜಸ್ಟ್ ಅವ್ರ ವರ್ಲ್ಡನ್ನು, ಅವ್ರ ಜಗತ್ತಿನಲ್ಲಿ ಏನು ನಡೀಲಿಕ್ಕತ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಮಾಗಿರುವಂಥ ಒಂದು ಮನಸ್ಥಿತಿನ ಇಟ್ಕೊಂಡು ಕೇಳಿಸ್ಕೊಂಡ್ರೆ ಏನಾಗ್ತದೆ, ಒಂದು ಕನೆಕ್ಟಿವಿಟಿ ಕ್ರಿಯೇಟ್ ಆಗ್ತದೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಬೇರೆಯವರಿಗೂ ಕೂಡ ಇದನ್ನ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.